ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಇಲ್ಲಿ ಇದು ಕಂಡತಿಲಮ್ಮ ಅಂತ ದೇವಸ್ಥಾನದ ಹೆಸರು. ಇಲ್ಲಿ ಒತ್ತೆಕೋಲ ನಡಿಲಿಕ್ಕೆ ಉಂಟು. ವಿಷ್ಣುಮೂರ್ತಿ ದೈವದ ಒತ್ತೆಕೋಲ. ಇದು ಇವತ್ತು 4 ಗಂಟೆಗೆ ನಡೀತದೆ. ಇದು ನೋಡಿ, ಇಲ್ಲಿ ಇಷ್ಟು ಕಟ್ಟಿಗೆ ಉರಿದು ನೋಡಿ, ಇಲ್ಲಿ ತರ್ತಾ ಇದ್ದಾರೆ ನೋಡಿ. ಅದು ಕೂಡ ಅಲ್ಲದೆ ಇಲ್ಲಿ ನೋಡಿ, ಇಲ್ಲಿರುವಂತಹ ಕಟ್ಟಿಗೆ ಕೂಡ ಹಾಕಿ ಅದರಲ್ಲಿ ಉರಿಸ್ತಾರೆ. ಉರಿದಾದ್ಮೇಲೆ ಮತ್ತೆ 4 ಗಂಟೆಗೆ ಇದು ಉರಿದು ಎಲ್ಲ ಖಾಲಿ ಆಗಬೇಕು. 4 ಗಂಟೆಗೆ ವಿಷ್ಣುಮೂರ್ತಿ ಒತ್ತೆಕೋಲ ಉಂಟು. ಅದಕ್ಕಾಗಿ ಇದು ಉರಿದು ಎಲ್ಲ ಕೆಂಡ ಆಗಬೇಕು. ಆಮೇಲೆ ವಿಷ್ಣುಮೂರ್ತಿ ಒತ್ತೆಕೋಲ ನಡೆಯುವಂಥದ್ದಾಯ್ತಾ. ಇಲ್ಲಿ ನೋಡಿ ಎಷ್ಟು ಉರಿತಾ ಉಂಟು, ಇಲ್ಲಿ ಎಷ್ಟು ಕಟ್ಟಿಗೆ ಉಂಟು ನೋಡಿ. ಇದು ವಿಷ್ಣುಮೂರ್ತಿ ಅಲ್ಲ ಆಯಿತಾ, ಇದು ಬೇರೆ ದೈವ. ಇದು ಕಾಸರಗೋಡಿನ ಕಯ್ಯೂರು ಅಂತ ಪ್ಲೇಸಲ್ಲಿ ಈ ಒಂದು ದೇವಸ್ಥಾನ ಉಂಟು. ಇಲ್ಲಿಯ ದೈವವು ಕಂಡತಿಲಮ್ಮ ಮತ್ತು ವಿಷ್ಣುಮೂರ್ತಿ, ಅದರ ಒಟ್ಟಿಗಿರುವಂತಹ ಪರಿವಾರ ದೈವಗಳು. ಇಲ್ಲಿ ಬಂದು ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯಕ್ಕಾಗಿ ಪ್ರಾರ್ಥಿಸಿದರೆ, ಮತ್ತು ರೋಗ ಬಾಧೆ ಇರುವವರು ಅದಕ್ಕೆ ರೋಗ ಕಮ್ಮಿ ಆಗಬೇಕು ಅಂತ ಪ್ರಾರ್ಥಿಸಿದರೆ, ಇಲ್ಲಿ ಬರುವ ವರ್ಷಕ್ಕಾಗುವಾಗ ಇಲ್ಲಿ ದೈವ ಕೋಲ ನಡೀತದಲ್ಲ, ಆ ವರ್ಷಕ್ಕಾಗುವಾಗ ಅವರದ್ದು ರೋಗ ಕಮ್ಮಿ ಆಗ್ತದೆ. ಹಾಗೆಯೇ ಸಂತಾನ ಭಾಗ್ಯ ಕೂಡ ಪ್ರಾಪ್ತಿಯಾಗ್ತದೆ. ಸೊ ಅದಕ್ಕಾಗಿ ಇಲ್ಲಿ ಈ ದೇವಸ್ಥಾನವು ಇದಕ್ಕಾಗಿ ಪ್ರಸಿದ್ಧಿಯಾಗಿದೆ. ಇಲ್ಲಿ ತುಂಬ ಕಾಣಿಕೆ ಉಂಟು. ಸೊ ಹಾಗಾಗಿ ಎಲ್ಲೆಲ್ಲಿ ಇದ್ದವರು ಕೂಡ ಈ ಜಾತ್ರೆಗಾಗುವಾಗ ಇಲ್ಲಿ ಬಂದು ಸೇರ್ತಾರಾಯ್ತಾ. ವಿಷ್ಣುಮೂರ್ತಿ ಅಲ್ಲದೆ ಮತ್ತು ಕಂಡತಿಲಮ್ಮ ಅಲ್ಲದೆ ಮತ್ತು ಬಾಕಿ ದೈವಗಳು ಕೂಡ, ಪರಿವಾರ ದೈವಗಳು ಕೂಡ ಇಲ್ಲಿ ಉಂಟು. Okay, thank you for watching.